ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆ ದಿನಾಂಕ 27/9/2024ರಂದು SLCಯ ಮಧ್ಯವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದ ಮಾದರಿ ಕ್ವೆಶ್ಚನ್ ಪೇಪರ್ನ ಈ ಒಂದು ವಿಡಿಯೋದನ್ನ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಂದ್ಬಿಟ್ಟು ಬೋರ್ಡಿಂದ ಬಂದಂಥ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದಾಗಿದೆ. ವೆರಿ ಇಂಪಾರ್ಟೆಂಟ್ ಮಾಡೆಲ್ ಕ್ವೆಶ್ಚನ್ ಪೇಪರು. ಯಾಕಂದರೆ ಇದು ರಿಯಲ್ ಕ್ವೆಶ್ಚನ್ ಪೇಪರ್ ಅಲ್ಲ, ಆದರೆ ಬೋರ್ಡಿಂದಾನೇ ಅವರು ಕಳಿಸಿರುವಂಥ ಮಾಡೆಲ್ ಕ್ವೆಶ್ಚನ್ ಪೇಪರು. ಇಲ್ಲಿ ಯಾವ ಟಾಪಿಕ್ ಮೇಲೆ ಕ್ವೆಶ್ಚನ್ ಕೇಳಿದರೆ ನಾಳೆ ಅದು ಫಿಕ್ಸ್ ಇದ್ದೇ ಇರ್ತದೆ. ಆದ್ದರಿಂದ ಪ್ರತಿಯೊಂದು ಕ್ವೆಶ್ಚನ್ ವೆರಿ ಇಂಪಾರ್ಟೆಂಟು. ತಪ್ಪು ಇದನ್ನ ಸ್ಟಾರ್ಟಿಂದ ಏನೋ ನೋಡಿ ಕೊನೆಯಲ್ಲಿ ನೋಡಿದಾದಲ್ಲಿ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಹಲವಾರು ಕ್ವೆಶ್ಚನ್ ಇಲ್ಲಿಂದ ರಿಪೀಟ್ ಆಗ್ತವೆ. ಫಿಕ್ಸ್ ರಿಪೀಟ್ ಆಗ್ತವೆ. ನೀವು ಪಾಸ್ ಆಗೋಷ್ಟು ಇಲ್ಲಿಂದ ರಿಪೀಟ್ ಆಗ್ತವೆ. ಆದ್ದರಿಂದ ತಪ್ಪದೇ ಕೊನೆಯವ್ರಿಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ? ನಾನು ಇದೇ ರೀತಿ ಮ್ಯಾಥ್ಸ್ ಆದಮೇಲೆ ಸೋಷಿಯಲ್ ಸೈನ್ಸು ಎಲ್ಲ ಸಬ್ಜೆಕ್ಟೆಲ್ಲ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವೆಶ್ಚನ್ಸು ಎಲ್ಲ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರು ಕೂಡ ಮಿಸ್ ಮಾಡೋಕ್ಕೂ ಬೇಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಂದರೆ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದರೆ ಸಬ್ಸ್ಕ್ರೈಬ್ ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ. ತಪ್ಪದೇ ಲೈಕ್ ಮಾಡಿ, ಮಾಡ್ತಾರೆ ಲೈಕು. ಬನ್ನಿ ವಿಡಿಯೋನ ಶುರು ಮಾಡೋಣ. ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ, ತುಂಬ ಕಡಿಮೆ ಸಮಯ ಇದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲಾಗಿ ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ವಿತ್ ಆನ್ಸರ್ ಕೂಡ ಕೊಡ್ತೀನಿ. ತಪ್ಪದೇ ಕೊನೆಯವರೆಗೆ ನೋಡಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಪ್ರೂಫ್ ಬೇಕಂದರೆ ಸ್ಕ್ರೀನಲ್ಲಿ ನೋಡ್ಕೋಬೋದು. ನೋಡಿ, 2024 ಇದೆ. ಇಲ್ಲಿ ಯಾವ ರೀತಿ ಕ್ವೆಶ್ಚನ್ ಕೇಳಿದರೆ ನೋಡ್ಕೊಳ್ಳಿ. ಸೇಮ್ ಅದೇ ರೀತಿ ಇರ್ತದೆ, ಆದರೆ ನಂಬರ್ಸ್ ಮಾತ್ರ ಚೇಂಜ್ ಆಗ್ತದೆ. ನಂಬರ್ಸ್ ಮಾತ್ರ ಸೇಮ್ ಆಗ್ತದೆ, ಪ್ಯಾಟರ್ನ್ ಮಾತ್ರ ಕಂಪ್ಲೀಟಾಗಿ ಸೇಮು. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನು ಸೇಮ್ ಇರ್ತದೆ. ಇಲ್ಲಿ ಕ್ವೆಶ್ಚನ್ ನಂಬರ್ 1 ನೋಡಿ, 3,4 ನಿರ್ದೇಶಾಂಕ ಬಿಂದು X ಅಕ್ಷದಿಂದ ಇರುವ ದೂರ. ಇದೇ ರೀತಿ ಕ್ವೆಶ್ಚನ್ ಇರ್ತದೆ. ಏನೂ ಕೂಡ ಡಿಫ್ರೆಂಟ್ ಇರೋದಿಲ್ಲ. ಆದರೆ ಈ 3 ಇದ್ದಲ್ಲಿ 4,3 ಬರ್ಬೋದು, ಬೇರೆ ಚೇಂಜಸ್ ಆಗ್ಬೋದು. 6,8 ಈ ರೀತಿ ಚೇಂಜಸ್ ಆಗ್ತದೆ ಅಷ್ಟೇ. ನೋಡಿ, ಇವತ್ತು ಆನ್ಸರ್ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಆನ್ಸರ್ ಬಂದ್ಬಿಟ್ಟು 1ನೇ ಕ್ವೆಶ್ಚನ್ ಉತ್ತರ ಆಪ್ಷನ್ ಸಿ, 4 ಮಾನಗಳು. 1 ನಿಮಿಷ. 4 ಮಾನಗಳು ಆಗ್ತದೆ. ಇನ್ನು ನೆಕ್ಸ್ಟು ಸೆಕೆಂಡ್ ಕ್ವೆಶ್ಚನ್ ಆನ್ಸರು 2 ಮತ್ತು 3 ಮತ್ತು 5ರ ಮಹತ್ವದ ಸಾಮಾನ್ಯ ಅಪವರ್ತನ. 2ನೇ ಕ್ವೆಶ್ಚನ್ ಆನ್ಸರ್ ಬಂದ್ಬಿಟ್ಟು D1 ಅಂತ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3ರ ಉತ್ತರ ಆನ್ಸರ್ ಬಿ 14 ಅಂತ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 4 ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ. ಇದರ ಆನ್ಸರ್ ಬಂದ್ಬಿಟ್ಟು ಬಿ ಆಗ್ತದೆ, -7 ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 5 ಇಲ್ಲಿ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. 5ನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು 1 ನಿಮಿಷ ಡಿ ಆಗ್ತದೆ. ಡಿ ಆಯ್ಕೆಗೊಳ್ಳುವ ರೇಖೆಗಳು. ಇನ್ನು ಪ್ರಶ್ನೆ ಸಂಖ್ಯೆ 6 ಈ ಕೆಳಗಿನಗಳಲ್ಲಿ ವರ್ಗ ಸಮೀಕರಣವು. ಪ್ರಶ್ನೆ ಸಂಖ್ಯೆ 6 ಇದರ ಉತ್ತರ ಸಿ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7 ತ್ರಿಭುಜ ABCಯಲ್ಲಿ XY ಲಂಬ BC ಆಗಿದೆ. ಇದರ ಆನ್ಸರ್ ಬಂದ್ಬಿಟ್ಟು ಬಿ ಆಗ್ತದೆ. ಬಿ AX/BX = AY/CY ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 8 ಒಂದು ಸಮಾಂತರ ಶ್ರೇಣಿಯಲ್ಲಿನ nನೇ ಪದದ n = 4n+5 ಆದಾಗ 5ನೇ ಪದವು. ಪ್ರಶ್ನೆ ಸಂಖ್ಯೆ 8ರ ಉತ್ತರ ಆಪ್ಷನ್ ಸಿ 25 ಆಗ್ತದೆ. ಇನ್ನು ಸೆಕೆಂಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೆ 1 ಅಂಕದ ಪ್ರಶ್ನೆಗಳು 8 ಇರ್ತವೆ. 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 9 ಇದರ ಮಸಾವನ್ನು ಬರೆಯಿರಿ. 9ರ ಈ ಒಂದು ಪ್ರಶ್ನೆಯ ಮಸಾ ಬಂದ್ಬಿಟ್ಟು 10 ಅಂತ ಆಗ್ತದೆ. ಆನ್ಸರ್ ಬಂದ್ಬಿಟ್ಟು 10. ಇನ್ನು ಪ್ರಶ್ನೆ ಸಂಖ್ಯೆ 10 ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತವು 12 ಆಗಿದೆ. ಈ ಸಮಾಂತರ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಸಂಖ್ಯೆ 10ರ ಉತ್ತರ ಬಂದ್ಬಿಟ್ಟು 8 ಅಂತ ಬರ್ತದೆ. ನೀವು ಮಾಡಿ, ಆನ್ಸರ್ ಬಂದಿದೆ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 11 ಈ ಒಂದು ಪ್ರಶ್ನೆಯ ಉತ್ತರ 5 ಅಂತ ಬರ್ತದೆ. y ನ ಬೆಲೆ ಬಂದ್ಬಿಟ್ಟು 5. ಇನ್ನು ಪ್ರಶ್ನೆ ಸಂಖ್ಯೆ 12 ಬಹುಪದೋಕ್ತಿಯ ಗರಿಷ್ಠ ಘಾತ ಬಂದ್ಬಿಟ್ಟು 12ನೇ ಪ್ರಶ್ನೆ ಉತ್ತರ 3 ಆಗ್ತದೆ. 12ರ ಪ್ರಶ್ನೆಯ ಉತ್ತರ 3. ಬಹುಪದೋಕ್ತಿಯ ಗರಿಷ್ಠ ಘಾತ 3. ಪ್ರಶ್ನೆ ಸಂಖ್ಯೆ 13 ನೋಡ್ಕೊಳ್ಳಿ. 13ರ ಉತ್ತರ ಬಂದ್ಬಿಟ್ಟು 3,3 ಆಗ್ತದೆ. ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ 3,3. ಇದು ಗೊತ್ತಾಗಿದೆ ಅನ್ಕೋತೀನಿ. ಪ್ರಶ್ನೆ ಸಂಖ್ಯೆ 14 X ಮತ್ತು Y ಸ್ಥಿರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆಯ ರೇಖಾತ್ಮಕ ಸಮೀಕರಣ ಆದರ್ಶ ರೂಪವನ್ನು ಬರೆಯಿರಿ. ಇದರ ಆದರ್ಶ ರೂಪ ಬಂದ್ಬಿಟ್ಟು ನೋಡ್ಕೊಳ್ಳಿ ಕರೆಕ್ಟಾಗಿ. AX + BY + C = 0. 14ರ ಉತ್ತರ AX + BY + C = 0. ಇನ್ನು ಪ್ರಶ್ನೆ ಸಂಖ್ಯೆ 15 ಇದರ ಒಂದು ಉತ್ತರ ಬಂದ್ಬಿಟ್ಟು ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ. ಶೋಧಕ ಬಂದ್ಬಿಟ್ಟು Q² - 4PR. 15 ಕ್ವೆಶ್ಚನ್ನ 15ನೇ ಪ್ರಶ್ನೆಯ ಉತ್ತರ Q² - 4PR. ಇನ್ನು ಪ್ರಶ್ನೆ ಸಂಖ್ಯೆ 16 16ರ ಉತ್ತರ ಬಂದ್ಬಿಟ್ಟು ಚಿತ್ರದಲ್ಲಿ ABC DEF ಆದಾಗ EFನ ಅಳತೆಯನ್ನು ಬರೆಯಿರಿ.
ಸೊ ಅಳತೆ ಬಂದುಬಿಟ್ಟು 6 ಸೆಂಟಿಮೀಟರ್ ಆಗ್ತದೆ. ಸೊ ಇಲ್ಲಿಗೆ ಈ ಒಂದು 1 ಮಾರ್ಕ್ಸಿನ ಕ್ವಶನ್ ಆನ್ಸರ್ ಮುಕ್ತ ಆಗ್ತದೆ. ಇನ್ನು 2 ಮಾರ್ಕ್ಸಿನ ಪ್ರಶ್ನೆ ಉತ್ತರಗಳು ಸೊ ಎಲ್ಲ ಕೂಡ ಸೇಮ್ ಇರ್ತದೆ. ಸೊ ಇಲ್ಲಿ ಕ್ವಶನ್ ಮಾತ್ರ ನಂಬರ್ಸ್ ಮಾತ್ರ ಚೇಂಜ್ ಆಗ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಕೂಡ ಸೇಮ್ ಇರ್ತದೆ, ನಂಬರ್ಸ್ ಮಾತ್ರ ಚೇಂಜ್ ಆಗ್ತದೆ, ತಲೆಯಲ್ಲಿರಲಿ. ಸೊ ಇದು ಬೋರ್ಡಿಂದ ಬಂದಿದೆ. ಸೊ ನಾಳೆ ಸೇಮ್ ಪ್ಯಾಟರ್ನ್ ಇರ್ತದೆ. ಸೊ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ಪ್ರಶ್ನೆಗೆ 18 ನೋಡಿ, 2 + √3 ಒಂದು ಅಬಲದ ಸಂಖ್ಯೆ ಎಂದು ಸಾಧಿಸಿ. ಸೊ ಫಿಕ್ಸ್ ಇದೇ ಕ್ವಶನ್ ಇರ್ತದೆ. ಆದರೆ 2 ಇದ್ದಲ್ಲಿ 3 ಆಗ್ಬೋದು, 4 ಆಗ್ಬೋದು. ಸೊ ಈ ರೀತಿ ಚೇಂಜಸ್ ಆಗ್ತದೆ. ಕೆಲವೊಂದು ಸಲ ಇದೇ ಇರ್ತದೆ ಕ್ವಶನ್ನು, 2 + √3 ಒಂದು ಅಬಲದ ಸಂಖ್ಯೆ ಆಗಿದೆ. ಸೊ ಏನು ಹೇಳಕ್ಕೆ ಬರಲ್ಲ, ತುಂಬ ಕ್ವಶನ್ ಇಲ್ಲಿಂದನೂ ಕೂಡ ರಿಪೀಟ್ ಆಗ್ತದೆ. ಸೊ ಚೆನ್ನಾಗಿ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೋಬೋದು, ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ 19ನೇ ಪ್ರಶ್ನೆ. ಸೊ 20ನೇ ಪ್ರಶ್ನೆ ನೋಡಿ, ಫಿಕ್ಸ್ ಇದು ಇರ್ತದೆ. 7, 15, 23 ಈ ಸಮಾಂತರ ಶ್ರೇಣಿಯ 16ನೇ ಪದವನ್ನು ಕಂಡುಹಿಡಿಯಿರಿ. ಸೊ ಸೇಮ್ ಕ್ವಶನ್ ಇರ್ತದೆ. ಆದರೆ 7 ಇದ್ದಲ್ಲಿ ಸೊ 8, 14 ಈ ರೀತಿ ಆಗ್ಬೋದು ಅಷ್ಟೇ, ಬಟ್ ಸೇಮ್ ಕ್ವಶನ್ನು. ಇನ್ನು 21ರದ್ದು ನೋಡಿ, ಸಮೀಕರಣದ ಶೋಧಕ ಬೆಲೆ ಇರ್ತದೆ. ಇನ್ನು 22 ವರ್ಧಿಸುವ ಕೇಳ್ಬೋದು, ಆದೇಶಿಸುವ ಕೇಳ್ಬೋದು. ಸೊ ಇಲ್ಲಿ ವರ್ಧಿಸುವ ಕೇಳಿದರೆ ಅಲ್ಲಿ ಆದೇಶಿಸುವ ಕೇಳ್ಬೋದು. ವರ್ಧಿಸುವ ವಿಧಾನ, ಆದೇಶಿಸುವ ವಿಧಾನ ಎರಡು ಇಂಪಾರ್ಟೆಂಟು. ವರ್ಧಿಸುವ, ಆದೇಶಿಸುವ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟು 23ರ ಕ್ವಶನ್ ನೋಡಿ, ತ್ರಿಭುಜ ABC DE ಸಮಾಂತರ BC AD = 5 ಸೆಂಟಿಮೀಟರ್ ಕಂಡುಹಿಡಿಯಿರಿ. ಸೊ AAಯನ್ನು ಕಂಡುಹಿಡಿಯಿರಿ. ಸೊ ಸೇಮ್ ಇದು ಇರ್ತದೆ. ಇನ್ನು 24ನೇ ಕ್ವಶನ್ ನೋಡಿ, 2 ಅಂಕಿಗಳ ಎಷ್ಟು ಸಂಖ್ಯೆಗಳು 5ರಿಂದ ಭಾಗಿಸಲ್ಪಡ್ತವೆ. ಸೊ ಇದು ಕೂಡ ಇರ್ತದೆ. ಈ ರೀತಿ ಕ್ವಶನ್ ಇರ್ತವೆ. ಇನ್ನು ಮಸಹ ಸೊ ಮತ್ತು ಲಸಹ ಫಿಕ್ಸ್ ಇರ್ತದೆ 3 ಮಾರ್ಕ್ಸಿಗೆ. ಇನ್ನು ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ ಸೇಮ್ ಅದೇ ಇರ್ತದೆ. ಆದರೆ ನಂಬರ್ಸ್ ಮಾತ್ರ ಚೇಂಜ್ ಆಗ್ತದೆ, ತಲೆಯಲ್ಲಿರಲಿ. ಇದು ರಿಯಲ್ ಕ್ವಶನ್ ಪೇಪರ್ ಅಲ್ಲ, ಬಟ್ ಪ್ಯಾಟರ್ನ್ ಮಾತ್ರ ಸೇಮ್, ಫಿಕ್ಸು ಪ್ಯಾಟರ್ನ್ ಸೇಮ್ ಇರ್ತದೆ. ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಆಗ್ಬೋದು, 1-2 ಕ್ವಶನ್ಗಳಲ್ಲಿ 4-5 ಮಾರ್ಕ್ಸ್ಗಳಲ್ಲಿ ಚೇಂಜಸ್ ಆಗ್ಬೋದು. ಆದರೆ ಆಲ್ಮೋಸ್ಟು ಸೇಮ್ ಇರ್ತದೆ ನೋಡಿ. ನೆಕ್ಸ್ಟ್ ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ರಚನೆಗಳನ್ನು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 28 ಸಮಾಂತರ ಶ್ರೇಣಿ ಮೇಲೆ ಈ ಯಾವೆಲ್ಲ ಕ್ವಶನ್ ಇವೆ ಫಿಕ್ಸು ಅದೇ ರೀತಿ ಸೇಮ್ ಇರ್ತದೆ, ಏನೂ ಚೇಂಜಸ್ ಆಗೋದಿಲ್ಲ. ಸೊ ಸಮಾಂತರ 20 ಪದಗಳ ಮಹತ್ವವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ತುಂಬ ಈಸಿ ಸೂತ್ರ ಉಪಯೋಗಿಸಿ ಕಂಡುಹಿಡಿಯೋದು. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳಿ, 30ನೇ ಕ್ವಶನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅಥವಾ ಕ್ವಶನ್ ಇರ್ತವೆ. ಸೊ ನಿಮಗೆ ತುಂಬ ಈಸಿ ಆಗ್ತದೆ ಅಥವಾ ಕ್ವಶನ್ನು ಬರೆಯೋದಕ್ಕೆ. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರಿಬೋದು. ಇನ್ನು ನೆಕ್ಸ್ಟ್ 31ನೇ ಕ್ವಶನು, ABC ತ್ರಿಭುಜದಲ್ಲಿ PQ ಲಂಬ BC ಮತ್ತು BD ಲಂಬ DC ಆಗಿದೆ. PE ಲಂಬ EQ ಎಂದು ಸಾಧಿಸಿ. ಸೊ ನಿಮಗೆ ಈಸಿ ಅನಿಸೋದನ್ನು ಬರಿಬೋದು. ನೀವು ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಸ್ಕ್ರಾಲ್ ಮಾಡ್ತಿರ್ತೀನಿ ನೋಡ್ಕೊಳ್ಳಿ. ನೀವು ನಿಮಗೆ 4 ಅಂಕದ ಪ್ರಶ್ನೆಗಳು 4 ಇರ್ತವೆ, ಟೋಟಲ್ ಆಗಿ 16 ಮಾರ್ಕ್ಸು. ಸೊ ನಿಮಗೊಂದು ನಕ್ಷೆ ವಿಧಾನ ಫಿಕ್ಸ್ ಇರ್ತದೆ. ಸೊ ಇಲ್ಲಿ ಸೇಮ್ ಇರೋದಿಲ್ಲ. ಇದು 2x ಇದ್ದಲ್ಲಿ 3x ಆಗ್ಬೋದು. ಸೊ ಇಷ್ಟೇ ಸೇಮ್ ಇರ್ತದೆ. 2 ಇದ್ದಲ್ಲಿ 3 ಆಗ್ಬೋದು, ಅಥವಾ ಇಲ್ಲಿ = 4 ಇದ್ದಲ್ಲಿ 3 ಆಗ್ಬೋದು. ಇಷ್ಟೇ, ಚೇಂಜಸ್ ಏನೂ ಆಗೋದಿಲ್ಲ. ಸೊ ತುಂಬ ಏನಾಗೋದಿಲ್ಲ, ಆಲ್ಮೋಸ್ಟ್ ಸೇಮ್ ಇರ್ತದೆ. ಸೊ ಸಮಾಂತರ ಶ್ರೇಣಿಯ 30 ಪದಗಳಿವೆ. ಸೊ ಈ ಕ್ವಶನ್ ಇರ್ತದೆ, ಆದರೆ ನಂಬರ್ ಚೇಂಜ್ ಆಗ್ತದೆ. ಎಲ್ಲ ಕೂಡ ಪ್ಯಾಟರ್ನ್ ಮಾತ್ರ ಸೇಮು. ಸೊ ಆಲ್ ದ ಬೆಸ್ಟ್ ಕೂಡ. ನೆಕ್ಸ್ಟು ನಿಮಗೆ 5 ಮಾರ್ಕ್ಸಿಗೆ ಫಿಕ್ಸ್ ಒಂದು ಪ್ರಮೇಯ ಇದ್ದೇ ಇರ್ತದೆ. ಅದು ಥಿಯಲ್ಸ್ ಇರ್ಬೋದು, ಕೋನ ಇರ್ಬೋದು, ಪೈಥಾಗೋರಸ್ ಇರ್ಬೋದು. ಇಲ್ಲಿ ಬಂದ್ಬಿಟ್ಟು ಮೂಲ ಸಮಾನುಪಾತಿಯ ಪ್ರಮೇಯವನ್ನು ನಿರೂಪಿಸಿ. ಸೊ ಮೂಲ ಸಮಾನುಪಾತಿದೆ ಅಂದರೆ ಥಿಯಲ್ಸ್ ಪ್ರಮೇಯನೇ ಇದೆ. ನಿಮಗೆ ಪೈಥಾಗೋರಸ್ ಕೊಡ್ಬೋದು ಅಥವಾ ಇದನ್ನೇ ಕೊಡ್ಬೋದು. ಸೊ 4 ಪ್ರಮೇಯಗಳಲ್ಲಿ ಯಾವ ಬೇಕಾದರೂ ಕೊಡ್ಬೋದು. 4ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಫಿಕ್ಸ್ ಒಂದು 5 ಮಾರ್ಕ್ಸಿಗೆ ಇದ್ದೇ ಇರ್ತದೆ. ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ, ಒಂದು 3 ಮಾರ್ಕ್ಸಿಗೆ ಒಂದು ಪ್ರಮೇಯನ ಕೇಳ್ತಾರೆ. ಸೊ ಇಲ್ಲಿ ಕೇಳಿರ್ತಾರೆ ನೋಡಿ. ಸೊ ಇಲ್ಲಿ ಕೊಟ್ಟಿಲ್ಲ ಅನಿಸುತ್ತೆ. ಸೊ ಕೊಟ್ಟಿರ್ಬೋದು, ಆದರೆ ನನಗೆ ಇಲ್ಲಿ ಸಿಗ್ತಾ ಇಲ್ಲ. ಸೊ 3 ಮಾರ್ಕ್ಸಿಗೆ ನಿಮಗೆ ವೃತ್ತದ ಮೇಲೆ ಒಂದು ಪ್ರಮೇಯ ಫಿಕ್ಸ್ ಕೇಳ್ತಾರೆ. ವೃತ್ತದ ಮೇಲೆ ಒಂದು ಪ್ರಮೇಯ ಆದರೆ ಫಿಕ್ಸ್ ಇರ್ತದೆ. ಎರಡನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ವೃತ್ತದ ಮೇಲೆ 2 ಪ್ರಮೇಯ ಇವೆ. ಸೊ ಅವೆರಡರಲ್ಲಿ ಒಂದು ಫಿಕ್ಸ್ ಇರ್ತದೆ ಮತ್ತು 5 ಮಾರ್ಕ್ಸಿನ ಪ್ರಮೇಯ ಇರ್ತದೆ. ಆಲ್ ದ ಬೆಸ್ಟ್ ಕೂಡ. ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಗ್ರೂಪ್ಸ್ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.